ಹಲೋ ಎವ್ರಿವ್ಯಾನ್. ಈಗಂತೂ ವೆದರ್ ತುಂಬಾ ಡಿಮ್ಯಾಂಡ್ ಮಾಡ್ತಿರುತ್ತೆ. ಸೊ ಏನಾದರೂ ಫ್ರೈಡ್ ಐಟಮ್ಸ್ ತಿನ್ನಬೇಕು, ಸ್ಪೈಸಿಯಾಗಿರೋದು ಏನಾದರೂ ತಿನ್ನಬೇಕು ಅಂತ ಅದಕ್ಕೆ ನಾನಿಲ್ಲಿ ಮನೆಯಲ್ಲೇ ಕುರ್ಕುರೆ ಮಾಡ್ಕೊಂಡಿದ್ದೆ. ಸೊ ಇದಕ್ಕೆ 1 ಕಪ್ಪಷ್ಟು ಅವಲಕ್ಕಿನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ನಂತರ ಇಲ್ಲಿ 1 ಪ್ಯಾನ್ಗೆ ನೀರು ಮತ್ತು ಉಪ್ಪು ಹಾಕ್ಬಿಟ್ಟು, ಸೊ ಕಾರ್ನ್ಫ್ಲೋರು ಮುಂಚೆನೇ ಮಾಡಿಟ್ಕೊಂಡಿರೋ ಅವಲಕ್ಕಿ ಪೌಡರು ಹಾಗೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ನಂತರ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಒಂದು ಸಾಫ್ಟಾಗಿರೋ ಡೋನ ಪ್ರಿಪೇರ್ ಮಾಡಿಕೊಂಡು ಇದನ್ನ ಒಂದು 5 ಮಿನಿಟ್ಸ್ ರೆಸ್ಟಿಗೆ ಬಿಡ್ತಿದ್ದೀನಿ. ನಂತರ ಇದನ್ನ ಚೆನ್ನಾಗಿ ನಾದ್ಕೊಂಡು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಸೊ ಈ ಥರ ಕುರ್ಕುರೆ ಶೇಪಿಗೆ ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಂತರ ಇದನ್ನ ಕಾದಿರೋ ಎಣ್ಣೆಗೆ ಬಿಟ್ಬಿಟ್ಟು ಸೊ ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊ ಕುರ್ಕುರೆ ರೆಡಿಯಾಗಿಬಿಡುತ್ತೆ. ಸೊ ಕುರ್ಕುರೆಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕಲ್ವಾ, ಸೊ ನಾನು ಅದಕ್ಕೆ ಇಲ್ಲಿ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಕ್ರಂಚಿಯಾಗಿರೋ ಕುರ್ಕುರೆ ಸಹ ರೆಡಿಯಾಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.